ಕೆಲವು ವ್ಯಕ್ತಿಗಳು ಹೇಗೆ ಅಂದರೆ ತುಂಬ ಒಂಟಿ ಜೀವಿಗಳು. ಜಾಸ್ತಿ ಯಾರೊಂದಿಗೂ ಬೆರೆಯೋದಿಲ್ಲ. ಅವರಾಯಿತು ಅವ್ರ ಪಾಡಾಯಿತು, ಅವರ ಪುಸ್ತಕನೋ ಅಥವಾ ಅವರ ಕೆಲಸನೋ ಯಾವುದೋ ಒಂದು ವಿಚಾರದಲ್ಲಿ ಯಾವಾಗಲೂ ಮಗ್ನರಾಗ್ಬಿಟ್ಟಿರ್ತಾರೆ. ಏನು ಇವರು ಯಾವಾಗಲೂ ಜನರ ಜೊತೆ ಬೆರೆಯೋದೇ ಇಲ್ಲ, ಜಾಲಿಯಾಗಿರೋದೇ ಇಲ್ಲ. ಇವರು ಜೀವನದಲ್ಲಿ ಸುಖ ಅನ್ನೋದೇ ಇಲ್ವಲ್ಲಪ್ಪ, ವೆರಿ ಬೋರಿಂಗ್ ಲೈಫು ಇವರು ಲೀಡ್ ಮಾಡ್ತಾರೆ. ಏನು ಸಾಧನೆ ಮಾಡ್ತಾರೆ ಇವರು ಒಂಟಿಯಾಗಿದ್ದು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ನಾವು ಅಂದ್ಕೊಂಡಿರೋದಲ್ಲ ಸತ್ಯನ ಅವ್ರ ಬಗೆಗಿನ ಮಾಹಿತಿ ಖಂಡಿತ ಸುಳ್ಳು. ಸಾಮಾನ್ಯವಾಗಿ ಈ ಒಂಟಿ ಜೀವಿಗಳು ಏನು ಅಂದರೆ ತುಂಬ ಬುದ್ಧಿವಂತರಾಗಿರ್ತಾರೆ. ಅವ್ರಿಗೆ ಪ್ರಪಂಚದ ಪರಿಜ್ಞಾನ ಇರುತ್ತೆ. ಯಾರು ಕುತಂತ್ರ ಮಾಡ್ತಾರೆ, ಯಾರು ನೇರವಾಗಿ ಮಾತಾಡ್ತಾರೆ, ಯಾರು ನಮ್ಮಿಂದ ಏನು ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ, ಯಾರ ಸ್ನೇಹ ಎಂಥದ್ದು ಎಲ್ಲವನ್ನು ಅವ್ರು ಆಲ್ರೆಡಿ ಅರ್ದು ಕುಡಿದು ಬಿಟ್ಟಿರ್ತಾರೆ. ಹಾಗಾಗಿನೇ ಅವರು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ. ಹಾಗಂತ ಅವ್ರ ಲೈಫು ಬೋರಿಂಗಾ? ಖಂಡಿತವಾಗಿಯೂ ಇಲ್ಲ. ಅವರು ಸಣ್ಣ ಸಣ್ಣ ವಿಷಯವನ್ನು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ನೇಚರನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ಒಂದು ಸಮಯಕ್ಕೂ ವಿಷಯಕ್ಕೂ ವಸ್ತುಗಳಿಗೂ ಅಧಿಕವಾದ ಮೌಲ್ಯವನ್ನು ಕೊಟ್ಟು ತುಂಬ ಅಬ್ಸರ್ವ್ ಮಾಡೋದನ್ನ ಕಲ್ತ್ಬಿಟ್ಟಿರ್ತಾರೆ. ನಿಜ ಹೇಳಬೇಕು ಅಂದರೆ ಯಾರು ಸಂಘಜೀವಿಗಳಿರ್ತಾರೋ ಅವ್ರಿಗಿಂತ ಈ ಒಂಟಿ ಜೀವಿಗಳಿರ್ತಾರಲ್ಲ ಅವರು ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು ತುಂಬ ತುಂಬ ಸ್ಟ್ರಾಂಗ್ ಇರ್ತಾರೆ. ನಾವು ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡ್ತಿರ್ತೀವಿ ಅವ್ರನ್ನ. ಮತ್ತೊಂದು ವಿಷಯ ನಿಮಗೆ ಗೊತ್ತಿರೋದಿಲ್ಲ, ಅವರು ಯಾವುದೇ ಒಂದು ಫೀಲಿಂಗ್ಸ್ನ ಅಷ್ಟು ಬೇಗ ಅಟ್ಯಾಚ್ ಮಾಡ್ಕೊಳ್ಳೋದಿಲ್ಲ. ಬಟ್ ಒಂದು ಸಾರಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಲೈಫ್ ಲಾಂಗ್ ಅವ್ರು ಬಿಡೋದಿಲ್ಲ. ಆ ರೀತಿಯ ನೇಚರು, ಗುಣಲಕ್ಷಣ ಆ ಒಂಟಿ ಜೀವಿಗಳಿಗಿರುತ್ತೆ. ಅವರು ತುಂಬ ಬುದ್ಧಿಜೀವಿಗಳು, ಪ್ರೌಢಮೆ ಉಳ್ಳವರಾಗಿರ್ತಾರೆ. ಜಗತ್ತನ್ನು ಬಹುಬೇಗ ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕು, ನಮ್ಮ ಕರ್ತವ್ಯ ಏನು ಅನ್ನೋ ಪರಿಜ್ಞಾನ ಅವ್ರಿಗೆ ಬಂದುಬಿಟ್ಟಿರುತ್ತೆ. ನನ್ನ ಪ್ರಕಾರ ಅವರಷ್ಟು ಸಂತೋಷಿಗಳು, ಅವರಷ್ಟು ನೆಮ್ಮದಿಯ ಜೀವನವನ್ನು ನಡೆಸೋರು ಮತ್ತಾರೂ ಇರೋದಿಲ್ಲ. ಯಾಕೆಂದರೆ ಸಂಘಜೀವಿಗಳು ಆ ಕ್ಷಣದಲ್ಲಿ ಎಲ್ಲರೊಂದಿಗೆ ಬೆರೆತು ನಾನು ಸಂತೋಷವಾಗಿದ್ದೀನಿ ಅಂತ ಅನ್ಕೋತಾರೆ. ಆದರೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಒಂಟಿತನ ಕಾಡುತ್ತೆ. ಇವ್ರಿಗೆ ಹಾಗಲ್ಲ. ಎಲ್ಲ ಜನರ ಮಧ್ಯದಲ್ಲಿ ಒಂದು ಗೋಜಲು ಗೊಂದಲ ಆಗಿರುತ್ತೆ. ಆದರೆ ಅವರೊಬ್ಬರೇ ಮನೇಲಿದ್ದಾಗ ಸಂತೋಷ ಅನಿಸ್ಬಿಡುತ್ತೆ. ಇಷ್ಟೇ ಅವ್ರಿಗೂ ಇವ್ರಿಗೂ ಇರೋ ವ್ಯತ್ಯಾಸ. ಸಾಮಾನ್ಯವಾಗಿ ನಾವು ಈ ಒಂಟಿ ಜೀವಿಗಳನ್ನು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗಬೇಡಿ, ಮತ್ತು ಅವ್ರ ಜೊತೆ ವ್ಯವಹಾರ ಮಾಡಬೇಕು.